ಹತ್ಕೊಂತ ಬಂದು ನಿಂತಾಳ. ಹೌದಾ? ಅಯ್ಯೋ ಪಾಪ ಏನಾತ ಇವ? ಯಾಕೆ ಬಿಗ್ರ ಏನಾತ? ಅಯ್ಯೋ ಎಲ್ಲ ಮುಳುಗೆ ಹೋದ್ನಿರಿ, ನಾ ಏನ್ ಮಾಡ್ಲಿ ಹೇಳ್ರಿ. ಅಲ್ಲ ಇದ್ಕಿದ್ದಂಗೆ ಏನಾಗ್ತೀವಿ ಹಿಂಗೆ ಹೇಳಂಗ ಅಳಕತ್ರ ನಮ್ಗಾರ ಏನ್ ಗೊತ್ತಾಗ್ಬೇಕ್ರಿ? ಬರ್ರಿ ಒಳಗೆ ಬರ್ರಿ, ಮೊದ್ಲು ಇಲ್ಲಿ ಯಾರು ನೋಡ್ತಾರ. ಅಲ್ಲ ಇಲ್ಲೇ ಕುಂತ್ರಲ್ಲ. ಇರ್ಲಿ ಬಿಡ್ರಿ, ಈಗ ಬೀದಿನ ಗಟ್ಟಿ ನನಗೆ. ಈ ರೀತಿ ಮಗ ಮೋಸ ಮಾಡ್ತಾನಂತ ಅನ್ಕೊಂಡಿದ್ದಿಲ್ಲ. ಯವ್ವ ಏನಾತ್ವೆ? ಯಾಕೆ ಏನಾತವ? ಹಿಂಗೆ ಕತ್ಕೊಂತ ಬಂದು ಇಲ್ಲಿ ಕೂತಿ? ಏನಂತ ಹೇಳಿ ಯವ್ವ ದೇವ್ರೆ. ಇವದನಲ್ಲ ಯವ್ವ ನನ್ನ ಮಗ, ನನ್ನ ಕುತ್ತಿಗೆನ ಕೋದ್ನ ಯವ್ವ. ಈಗ ನನಗೇನು ದಿಕ್ಕಿಲ್ಲ, ಯಾರು ದಿಕ್ಕಿಲ್ಲ ಯವ್ವ. ನಾ ಇನ್ನೆಲ್ಲರ ಮಠದಾಗ ನೋಡ್ಕೋಬೇಕಾತ, ಇಲ್ಲ ಯಾವ್ದಾರ ಆದಿವಿಧಿ ಹೆಣ ಆಗ್ಬೇಕಾತ್. ನನಗಿನ್ನೇನು ದಿಕ್ಕಿಲ್ಲ ಯವ್ವ, ಏನು ಉಳಿಲಿಲ್ಲ ಯವ್ವ. ಹಾಕ್ಬೇ ಏನಾತ್ಬೇ? ಯವ್ವ ನೀ ಹಿಂಗೆ ಮಾತಾಡಿದ್ರೆ ನಂಗೆ ಹೆಂಗೆ ತಿಳಿತೈತ್ಬೇ? ನಿಮ್ಮ ಅಣ್ಣ ಮೋಸ ಮಾಡಿದ್ನ ಯವ್ವ, ನಿಮ್ಮ ಅಣ್ಣ ಮೋಸ ಮಾಡಿದ. ನಿಮ್ಮ ಅಣ್ಣ ಮಾಡಿದ ಅನ್ನೋದಕ್ಕಿಂತ ಅದಾಳಲ್ಲಕ್ಕಿ ಚಿತ್ರಾಂಗದಿ, ಅದಾಳಲ್ಲಕ್ಕಿ ಮಾಯಾಂಗಿನಿ ಆಕಿನ ಯವ್ವ ಎಲ್ಲ ಮೋಸ ಮಾಡಕ್ಕೆ ಹೇಳ್ಕೊಟ್ಟಿದ್ದೆ. ಅದೇನ ಮನೆ ಕಟ್ಟಿಸ್ಬೇಕು ಬರ್ಲಿ ಬೀಳ್ತಾನೆ ಅಂದ್ರಲ್ಲ, ಅದಕ್ಕೆ ಮನೆ ನಾನು ಸುಮ್ಮನೆ ಇರ್ಲಾರ್ದ ಮನೆ ಕಟ್ಟಿಸ್ರಿ ಹಂಗಾರೆ ಚಲೋ ತೆಂಗ ಅಂದಿದ್ದಕ್ಕೂ ಅದಕ್ಕೆ ಅವ್ರಿಗೆ ಇನ್ನೂ ಚಲೋ ಆಗಿಬಿಡ್ತು. ಅದಕ್ಕೆ ಲೋನ್ ತೆಗಿಸ್ಬೇಕು, ಮನೆ ಯಾರ ಹೆಸ್ರಿಗೆ ಇರ್ತೈತೆ ಅವ್ರ ಹೆಸ್ರಿಗೆ ಕೊಡ್ತಾರ. ಈಗ ನಿನ್ನ ಹೆಸ್ರಿಗೆ ಐತಿ, ಆದ್ರೆ ನಿನ್ನ ಹೆಸ್ರಿಗೆ ಮನೆ ಅದು ಏನದು ಲೋನ್ ತೆಗ್ಸಕ್ಕೆ ಹೋದ್ರೆ ವಯಸ್ಸು ಭಾಳ ಆಗೈತಂತೆ, ಕಡಿಮೆ ಲೋನ್ ಕೊಡ್ತಾರ. ನಮ್ಮ ಹೆಸ್ರಿಗೆ ಅದ್ರ ಭಾಳ ಕೊಡ್ತಾರೆ ಹಂಗೆ ಬೇ ಹಿಂಗೆ ಬೇ ಅಂತ ಹೇಳಿ ಏನು ಅಯ್ಯೋ ದೇವ್ರೆ ಆ ಮನಿನ ತನ್ನ ಹೆಸ್ರಿಗೆ ಮಾಡಿಸ್ಕೊಂಡ್ರೆ ನಾನು ಮಗ ಅನ್ನ ಮಮಕಾರಕ್ಕೆ ಬಿದ್ದು ಏನಕ್ಕೆ ಬಿಡು, ಮಗ ಅಲ್ಲ ಎಷ್ಟಾದ್ರು ಅಂತೇಳಿ ಕೊಟ್ಟೆ. ಅಯ್ಯೋ ಇಲ್ಲೆಲ್ಲ ಖರೀದಿ ಹಾಕ್ಕೊಂಡು ಎಲ್ಲ ಆತು ಮುಗೀತು. ಅದು ಯಾವ ಸುಡ್ಗಾಡ್ ಲೋನ್ ಮಾಡಿಸ್ತಾ ಅದಾನೋ ಬಿಟ್ಟಾನೋ ಅದು ಗೊತ್ತಿಲ್ಲ ನನಗೆ. ಎಲ್ಲ ಮುಗ್ದಿತ್ತವ, ಇನ್ನು ಇಲ್ಲಿಗೆ ಬರ್ಬೇಕಂತಿದ್ದೆ. ಒಂದು 2 ದಿನನೇ ಆಗಿತ್ತು, ಎಲ್ಲ ಮುಗ್ದಿತ್ತು ಬಿಡ. ಹಂಗೆ ಸಣ್ಣ ಪುಟ್ಟ ವಿಚಾರಕ್ಕೆ ನನಗೆ ನಿಮ್ಮ ಅಣ್ಣೆಂತಿಗೆ ಒಂಚೂರು ಬಂತಪ್ಪ ಬಿರ್ಸು. ನಿಂಗೆ ಗೊತ್ತಲ್ಲ, ನಾನು ಒಂದೇನರ ಅಂತಿರ್ತೀನಿ, ಆಕಿನೂ ಅಂತಿರ್ತಿದ್ಲು, ಅಲ್ಲಿಗೆ ಮುಗಿತಿತ್ತು. ಇವತ್ತು ಹಂಗಾಗ್ಲಿಲ್ಲವ, ಅದು ಒಂದಕ್ಕೊಂದು ಬೆಳೆದೇ ಬಿಡ್ತು. ಬೆಳೆದು ಬಾಯಿಗೆ ಬಂದಂಗೆ ಅಂದ ಕಡೆಗೆ ನಿಮ್ಮ ಅಣ್ಣ ಯವ್ವ ನಿಂದೇನು ಕಾಟ್ವೆ, ನಿನ್ನ ಜೊತೆಗೆ ಇರೋಕ್ಕಾಗಲ್ಲ, ನೀ ಸುಮ್ಮ ಮನೆ ಬಿಟ್ಟು ಹೋಗ್ಬಿಡವ ಅಂತಂದ. ಅದಕ್ಕೆ ನಾ ಯಾಕೆ ಹೋಗ್ಲೇ ಬೇಡ, ಇದು ನನ್ನ ಮನೆ ನೀನೇ ಹೋಗಂತ ನಾ ಅಂದೆ. ಅದಕ್ಕೆ ಯವ್ವ ಈಗ ಇದು ನನ್ನ ಮನೆ ನಿಂದಲ್ಲ, ಏನು ಸುಮ್ಮನೆ ಹೋಗಿ ನಿನ್ನ ಪಾಡಿಗೆ ನೀನು ಅಂದ್ಬಿಡ್ಬೇಕ. ನಂಗೆ ಭಾಳ ಬೇಜಾರಾಯ್ತು. ನನಗೇನು ಇಲ್ಲ, ಈಗ ಇದ್ದೊಂದು ಮನಿನ ಆ ಬಾಡ ತನ್ನ ಹೆಸ್ರಿಗೆ ಮಾಡ್ಕೊಂಡ. ನನಗೇನು ಇಲ್ಲ ನೋಡಿ, ಈಗ ಎಲ್ಲಿ ಹೋಗ್ಲಿ ಎಲ್ಲಿರಲಿ, ಯಾರು ನಾಳೆ ಸತ್ ಕಲಕ್ಕಿರಿ ಯಾಕಕ್ಕಾರ ಒಬ್ರು ಬೇಕಲ್ಲವ. ಅದಕ್ಕೆ ಮಗಳಂತದಾಳ ಹಿಂಗೆ ಆಗೈತಿ ಹೇಳೋಗನ ಅಂತ ಇಲ್ಲಿಗೆ ಬಂದೆ. ಅಯ್ಯೋ ದೇವ್ರೆ, ನಾನು ಹಿಂಗೆ ಎಷ್ಟು ಹೇಳಿದೆ ಫೋನ್ಯಾಗ, ನೀನು ನನ್ನ ಮಾತೇ ಕೇಳಲಿಲ್ಲ. ಅವನ ಹೆಸ್ರಿಗೆ ಮಾಡಬೇಡ, ನಿನ್ನ ಹೆಸ್ರಿಗಿದ್ರೆ ಒಂದು ಬೆಲೆ ಇರ್ತತಿ. ನೀ ಅವನ ಹೆಸ್ರಿಗೆ ಮಾಡಿದ್ರೆ ಅವ ಮೊದಲೇ ಹೆಂಡತಿ ಮತ್ತೆ ಕೇಳ್ತಾನ, ಬೇಡ ಅಂತ ಎಷ್ಟು ಹೇಳಿದೆ. ನನ್ನ ಮಾತು ಎಲ್ಲಿ ಕೇಳ್ತೀನಿ ನೀನು? ಅಯ್ಯೋ ದೇವ್ರೆ, ಎಂಥ ಮೋಸ ಆಗ್ಬಿಡ್ತು ನಿಮಗೆ. ಪೊಲೀಸರು ಕಂಪ್ಲೇಂಟಾರ ಕೊಡೋಣ ಬರ್ರಿ, ಹಿಂಗೆ ಮಾಡ್ಯಾನ ಹೊರಗೆ ಹಾಕ್ಯಾನ, ಮುಂದಿನ ಜೀವನಕ್ಕೆ ಏನಂತ ಕೇಳೋಣ. ಏನೂ ಉಪಯೋಗ ಇಲ್ಲ, ನಾನೇ ಸಹಿ ಮಾಡಿ ಎಲ್ಲ ಖರೀದಿ ಹಾಕಿ ಕೊಟ್ಟಿರೋದು. ಈಗ ನಾವು ಹೋಗಿ ಯಾವ ಕಂಪ್ಲೇಂಟ್ ಕೊಟ್ರಿ ಏನು ಪ್ರಯೋಜನ ಐತೆ ಹೇಳ್ರಿ? ಹಂಗಾರೀಗ ಮನೆ ಅವನಿಗೆ ಅವಂಗಾತ್ರಿ ನಾನು 2 ಮ್ಯಾಗೆ ಕೆಳಗೆ ಇತ್ತಲ್ಲ, ಹಂಗಾರೆ ಮ್ಯಾಗಿನ ಮನೆ ಬಾಡಿಗೆ ಕೊಟ್ಟೇವಿ, ಕೆಳಗೆ ನಾವೇ ಇದ್ವಿ ಓನರ್. ನಾನು ಮುಂದೊಂದು ಕಾಲಕ್ಕೆ ನಾನು ಸಾಯಂಗಾದ್ಮೇಲೆ ಮ್ಯಾಗಿನ ಮನೆ ಏನು ಅದನ್ನು ಯಾರಿಗಾರ ಒತ್ತಿ ಹಾಕಿ ಒಂದು 10-15 ಲಕ್ಷಕ್ಕೆ ಒತ್ತಿ ಹಾಕಿ ಆ ರೊಕ್ಕನ ನನ್ನ ಮಗಳಿಗೆ ಕೊಟ್ಟು ತೆಳಗಿನ ಮನಿನ ಅವಂಗ ಹೆಸ್ರಿಗೆ ಬರೋದು, ಇದನ್ನು ನೀನ ಬಿಡಿಸ್ಕೊರಪ್ಪ ಮುಂದೆ ಆದಾಗ ಅಂತ ನಾ ಹಿಂಗೆ ಲೆಕ್ಕ ಹಾಕಿದ್ದೆ. ಅಯ್ಯೋ ನನ್ನ ಮಗಳಿಗೆ 1 ರೂಪಾಯಿ ಕೊಡೋಕ್ಕೂ ನನ್ನ ಹತ್ರ ಉಳಿಲಿಲ್ಲ. ಎಂಥ ಅನ್ಯಾಯ ಮಾಡಿಬಿಟ್ಟು ನೋಡ. ಈ ಮಾತು ಅವನಿದ್ರಿಗೆ ಅಂದಿದ್ದೆ, ಅದಕ್ಕೆ ಎಲ್ಲಿ ಈ ಥರ ಅನ್ಯಾಯ ಮಾಡಿದ್ನ ಏನು ಎಂತಿ ಜೊತೆಗೆ ಸೇರ್ಕೊಂಡು ನಾನು ಅನ್ಲಂಗಿದ್ದಿದ್ರೆ ಎಷ್ಟು ಚಂದ ಇರ್ತಿತ್ತು. ಅವನ ಮುಂದೆ ಅಂದಿದ್ಯಾ? ಹೂನ ಯವ್ವ, ಅವನ ಮುಂದೆ ಅಂದಿದ್ದೆ. ಈಗ ನೋಡು, ಮ್ಯಾಗ ಕೆಳಗೆ ಇನ್ನೊಟ್ಟು ಚಲೋತ್ತಂಗೆ ಕಟ್ಟಿಸ್ತೇನೆ, 3ನೇ ಫ್ಲೋರ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ನುಂಗಿ ನೀರು ಕುಡ್ದ. ಅಯ್ಯೋ ದೇವ್ರೆ, ನೀನು ಇದ್ದಿದ್ದು 2 ಫ್ಲೋರ್ ಬಿಟ್ಟು ಇನ್ನೊಂದು ಫ್ಲೋರ್ ಯಾಕವ ಬೇಕಿತ್ತು ನಿಂಗೆ? ನೋಡೀಗ ಅದು ಇಲ್ಲ ಇದು ಇಲ್ಲ ಯಾವುದು ಇಲ್ದಂಗೆ ಆಗಿ ಕುಂತೀಗ. ಈಗ ಏನು ಮಾಡ್ತೀವಿ ಮುಂದೆ? ಏನೀಗ ನಾನು ಹೋಗ್ಲೇನ ಮಾತಾಡ್ಲೇನ? ಅಲ್ಲ ಹೆತ್ತ ತಾಯಿನ ಹೊರಗೆ ಹಾಕಿದಮ್ಮ, ಈಗ ನೀವು ಹೋಗಿ ಮಾತಾಡಿದ್ರೆ ನಿಂಗೆ ಮರ್ಯಾದೆ ಕೊಡ್ತಾನ? ಹೇಳಿ ನೋಡೋಣ. ನೀವೆಲ್ಲರೂ ಕೇಳ್ತೀರಿ ಅನ್ನೋದು ಗೊತ್ತಿದ್ದು ಈ ಕೆಲಸ ಮಾಡ್ಯಾನ ಅಂದಮೇಲೆ ಯಾರು ಹೆದರ್ಕಿನ ಅವನಿಗೆ ಇಲ್ಲ ಅಂತೇಳಿ ಅರ್ಥ. ಈಗ ಹೋಗಿ ಮಾತಾಡಕ್ಕೆ ಮನೆಯಾಗಿಲ್ಲದಾನ. ಮತ್ತೆ ಹುಡುಗರು ಸಾಲಿ ಸೂಟಿ ಕೊಟ್ಟೈತೆ ಅಂತೇಳಿ ಎಂತಿ ಕರ್ಕೊಂಡು ಟ್ರಿಪ್ ಹೋಗ್ತೇನೆ ಅನ್ನತ್ತಿದ್ದ. ನಾಳೆ ಹೋಗ್ತಾನಂತೆ, ನನ್ನ ಇಲ್ಲಿ ಮನೆಯಿಂದ ಹೊರಗೆ ಹಾಕಿದ. ಒಂಚೂರು ಪಶ್ಚಾತ್ತಾಪ ಇಲ್ಲ ಗೊತ್ತಾ ಅವಂಗ. ಬಾಯಿ ಬಿಟ್ಟು ಹೇಳಿದ, ಮನೆ ಬಿಟ್ಟು ಹೋಗು, ನಿನ್ನ ಕಾಟು ಭಾಳಾಗೆ ತಲೆ ಎಲ್ಲಾರು ಹೋಗಿ ಎಲ್ಲ ರಾಗುಡಿ ಬಿದ್ಕೊಂಡು ಹೋಗಂತೇಳಿ. ಎಷ್ಟು ಬೈದ್ಯಾ ಗೊತ್ತಾನ, ಹಲ್ಕಟ್ಟು ಬಾಡ್ಯ ಮೋಸ ಮಾಡಿ ನನ್ನ ಮನೆ ಬರ್ಸ್ಕೊಂಡು ನನ್ನ ಈ ಮನ್ಯಾಗ ಇರೋಕೆ ನಾ ಎಲ್ಲಿ ಹೋಗಂಗಿಲ್ಲ ಅಂತೇಳಿ ನನ್ನ ಕೂತಿಗೆ ಹಿಡಿದವ್ರಾಗ ದಬ್ಬಿ ಬಿಟ್ಟ. ಅದಕ್ಕೇನು ಬಂದತಿ ಅಳಗಾಲ? ನೋಡುವ, ಎಂಥ ಮಕ್ಳು ಇರ್ತಾವೆ ಯೋ, ಮಕ್ಳ ಮಣ್ಣಲ್ಲಿ ಮಕ್ಳು ಅಂತೀವಿ. ಮಕ್ಕಳಿಂದ ಏನು ಸುಖ ಇರ್ತೇವ? ಯಾವ ಒಂದು ನೆಟ್ಟಿಗಿದ್ದು ಚಂದ ಬಾಳೆ ಮಾಡ್ಕೊಂಡು ಹೋಗೋದು. ಇನ್ನು ಕೆಲವು ಇರ್ತಾವೆ ಈ ರೀತಿ ಅಲ ಅನ್ನಿಸ್ತಾವೆ. ಅಯ್ಯೋ ದೇವ್ರೆ, ಇಂಥ ಮಕ್ಳು ಕೊಡೋದಕ್ಕಿಂತ ದೇವ್ರು ಹಂಗೆ ಇಡೋದು ವಾಸಿ. ಎಲ್ಲ ನನ್ನ ಹಣೆ ಬರ. ಛೇ,
ಬೇಜಾರು ಮಾಡ್ಕೋಬೇಡ್ರಿ ಮಾ, ಹೋಗ್ಲಿ ಬಿಡ್ರಿ. ಈಗ ಯಾಕೆ ಅದಕ್ಕೆ ಬೇಜಾರು ಮಾಡ್ಕೊತೀರಿ? ಏನು ಮಾಡೋಕ್ಕಾಕತಿ ಹೇಳ್ರಿ? ಮುಂದೊಂದಿನ ನಿಮ್ಮ ಮಗ್ಗ ಸೇರ್ಬೇಕಿತ್ತ, ಅದು ಹೀಗೆ ಸೇರೈತಿ ಅಂತ ಅನ್ಕೋರಿ. ಏನು ಮಾಡೋಕ್ಕಾಕತಿ? ಮತ್ತು ನೀವು ಇರ್ತಿದ್ರಿ, ಆದ್ರೆ ನಿಮ್ಮ ಮಗ್ಗ ಬೇಡಾಗೈತಲ್ಲ. ಹೋಗು ಹೋಗು ಅಂದ್ಮ್ಯಾಗಾರ ನೀವು ಹೆಂಗೆ ಇರೋಕ್ಕಾಕತಿ ಹೇಳ್ರಿ? ಈಗ ಮುಂದೆ ಏನು ಮಾಡ್ಬೇಕಂತ ಮಾಡಿರಿ? ನನಗೆ ತಿಳಿಲಾರ್ದಂಗೆ ಆಗೈತಿ. ಅದು ಬಿಡು, ಅಳಬೇಡ. ಸದ್ಯಕ್ಕೆ ಈಗ ನಮ್ಮನಿಗೆ ನಡಿ, ಬಾ ಒಳಗೆ ಹೋಗೋಣ ನಡಿ. ಏನಾರು ತಿಂದಿಯೇ ಇಲ್ಲ? ಏನು ಜಗಳ ಮಾಡ್ಕೊಂಡು ಹಿಂಗೆ ಕುಂತೀಯ? ನಡಿ, ಏನಾರು ತಿನ್ನು ನಡಿ. ಇವ್ರು ಬರಲಿ, ಕೆಲ್ಸಕ್ಕೆ ಹೋಗ್ಯಾರ, ಇವತ್ತು ನಾ ಹೋಗಿದ್ದಿಲ್ಲ. ಇವ್ರು ಬರಲಿ, ಬಂದ್ಮೇಲೆ ವಿಚಾರ ಮಾಡೋಣಂತ. ಕರ್ಕೊಂಡು ಹೋಗುವ. ಪಾಪ ಏನಾರು ತಿನ್ನ ಕೊಡೋರಿ. ಅಲ್ಲ ಹತ್ತಿಯರ, ಮೊದಲೇ ಪಾಪ ನಮ್ಮ ಮೈದ್ನಗ ಸಾಲ ಭಾಳ ಆಗೈತಿ, ಮನೆ ಕಟ್ಟಕ್ಕ ಅದಕ್ಕೆ ಇದಕ್ಕೆ ರೊಕ್ಕ ಹೊಂಟೈತಿ, ಹಂಗ ಹಿಂಗ ಅಂತಿದ್ರು. ಇದು ನೋಡಿದ್ರಿ ಈಗ ವಾಪಸ್ ಮತ್ತು ಅವನ ತಲೆ ಮ್ಯಾಗ ಕುಂದ್ರು ಹಂಗೆ ಕಾಣಕತ್ತಲ್ಲ. ಈಗ ಈ ಅಮ್ಮ ಏನಾರ ಇಲ್ಲೇ ಉಳ್ಕೊಂಡ್ಲ ಅಂತ ಇಟ್ಕೋರಿ ಈಕೆ ಅವ್ರವ್ವ. ಮತ್ತೊಟ್ಟು ಕೆಲಸ, ಮತ್ತೊಟ್ಟು ಸಂತಿ ಎಲ್ಲ ಖರ್ಚು ಹೆಚ್ಚಾಕೈತಲ್ಲ ಪಾಪ. ಅಲ್ಲ ಈರಮ್ಮ, ಖರ್ಚಾಕತ್ತಂತ ಯಾಕಂತಿ? ಪಾಪ ರೇಖಾ ನೋಡ್ಕೊಳಕ್ ಒಬ್ರು ಬೇಕಿತ್ತಲ್ಲ. ಹೆಂಗಿದ್ರು ನಾಳೆ ಬಾಣೆತನ ಅದು ಇದು ಅಂತ ಬೇಕು. ಅವಾಗ ಆಕತ್ ಬಿಡು, ಹೋಗ್ಲಿ. ಇವತ್ತಿಯರ ಬಾಣೆತನ ಅಂತಂದ್ರೆ ಅಲ್ಲಿ ಅವ್ರ ಮನೆ ಕರ್ಕೊಂಡು ಹೋಗಿದ್ರು, ಅಲ್ಲೇ ಖರ್ಚು ಅವ್ರದೆಲ್ಲ ಅದೆಲ್ಲ ಅವರೇ ನಿಭಾಯಿಸ್ಕೊಂತಿದ್ರು. ಈಗ ಲೋನ್ ಕಟ್ಟಬೇಕು, ಸಾಲದಕ್ಕೆ ಮನೆ ಕುಣ್ಕೊಂತ ಹೋಗಿ ವಾಷಿಂಗ್ ಮಿಷಿನ್ ತೊಗೊಂಬಂದಾಳಲ್ಲ, ಬ್ಯಾಡ ಅಂದ್ರು. ಆ ವಾಷಿಂಗ್ ಮಿಷಿನ್ ತಿಂಗಳ 3,500 ಅಂತ ಅದನ್ನ ಕಟ್ಟಬೇಕು. ಅಯ್ಯೋ ದೇವ್ರೆ, ಸಂತಿ ಹಾಕಿಸ್ಕೋಬೇಕು. ಈಗ ಹೊಟ್ಟಿಲೆದಾಳ, ಅದ್ರ ದವಾಖಾನೆ ಖರ್ಚು ನೋಡ್ಕೋಬೇಕು, ಪ್ರತಿಯೊಂದು ಮಾಡ್ಕೋಬೇಕು. ನನಗನ್ಸ ಮಟ್ಟಿಗೆ ಬಾಣೆತನೂ ಇಲ್ಲೇ ಆಗಂಕ ಅಂತತಿ. ಅದು ಬೇರೆ ಖರ್ಚು. ಅಯ್ಯೋ ಪಾಪ, ಅಯ್ಯೋ ಅದಕ್ಕೆ ಅನ್ನೋದು ಹಾಸಿಗಿದ್ದಷ್ಟು ಕಾಲು ಚಾಚಬೇಕು ಅಂತೇಳಿ. ನಮ್ಮ ಹತ್ರ ರೊಕ್ಕ ಐತಿ ರೊಕ್ಕ ಐತಿ ಅಂತೇಳಿ ನಾವು ಮುಂದಿರ್ತ ಅದನ್ನು ಶೇಕ್ ಮಮ್ಮನ ಲೆಕ್ಕ ಹಾಕಿ ನಾವು ಸಾಲ ಮಾಡಿದರೆ ನಾಳೆ ಯಾವ್ದು ಯಾವಾಗ ಯಾವ ಪರಿಸ್ಥಿತಿ ಹೆಂಗೆ ಬಿಗಡಾಯಿಸ್ಕೊಂತೈತಿ, ಆರಾಮಿಲ್ದಂಗೆ ಆಕತ್ತೋ, ಏನಾರ ಖರ್ಚು ಬರ್ತತೋ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ಏನವ ಈಗ ಹೆಂಗೆ ಮಾಡ್ಕೊಂಡು ಹೋಗಾರ ಏನೋ ಪಾಪ. ಆದರೂ ಎಂಥ ದರಿದ್ರ ಮಕ್ಕಳು ಇರ್ತಾವಂತೆ. ನಾನು ಅಲ್ಲ, ಹೆತ್ತ ತಾಯಿ ನೀವು ಹೊರಗೆ ಹಾಕ್ತಾವಂದ್ರೆ ಇವಕ್ಕೆ ದೇವ್ರು ಒಳ್ಳೇದು ಮಾಡ್ತಾನೆ. ಇವಕ್ಕೆ ಈ ರೀತಿ ತಾಯಿ ಮರ ಅಂದ್ರೆ ನಾಳೆ ಅವಕ್ಕೂ ಮಕ್ಕಳು ಮರಿ ಅದಾವ. ಕಣ್ಣಿಗೆ ಮೂಗ್ಗೆ ಏನು ದೂರ ಇರಲ್ಲ. ಪುಣ್ಯಾತ್ಗಿತ್ತಿಗೆ ಅವ ಮಕ್ಕಳು ಇಟ್ಟ ಬಿಟ್ಟಿರ್ತಾನೆ ದೇವ್ರ ಬುತ್ತಿನ. ಅಯ್ಯಯ್ಯಯ್ಯೋ, ಒಂದು ಅಡಿಕೆಲ್ಲ ಇದ್ರೊಳಗೆಲ್ಲ ಖಾಲಿ ಆಗ್ಯಾವು. ಅಡಿಕೆಯಲ್ಲಿ ತೊಂಬ ಅಂತ 3 ದಿನದ ಹೊತ್ತಾತ ಹೇಳಕತ್ತಿ, ಒಬ್ಬರು ಕಿವಿಗೆ ಮ್ಯಾಗ ಹಾಕ್ಕೊಳಂಗಲ್ಲ. ಏನು ಮಾಡ್ಬೇಕಾಯ್ತು ಇವಕ್ಕೆ? ಹಲ್ಲೊಂದು ಜಗ್ಗದ ತೊಂದಳತಿ. ಹಲ್ಲು ಹೊಡ್ತಕ್ಕೆ ಒಂಚೂರು ತಂಬಾಕು ಇಟ್ಕೊಂಡ್ರೆ ಕಡಿಮೆ ಆಕ್ಕತಿ. ತಂಬಾಕನು ಖಾಲಿ ಆಗೈತಿ. ಯಾರಿಗೆ ಹೇಳೋದು? ಅಪ್ಪಣ ಬಾರಪ್ಪ ಇಲ್ಲ ಅಂದಿಟ್ಟೆ ನನ್ನ ಮೊಮ್ಮಗ ಶಾಣೆ. ಏನಜ್ಜಿ? ಅಪ್ಪಣ ಬಾ ಇಲ್ಲಿ. ನನ್ನ ಮೊಮ್ಮಗ ಶಾಣೆ. ಅಪ್ಪು ಒಂದು ಈಟ ಅಂಗಡಿಗೆ ಹೋಗಿ ನಂಗೆ ಒಂದು ಎಷ್ಟಂದ್ರೆ ಒಂದು 30 ರೂಪಾಯಿ ತೊಗೊಂಡೋಗಿ ನಿಮ್ಮ ಅವನ ಕಡೆ ಇಸ್ಕೊ. ಏನ ಒಂದು 20 ರೂಪಾಯಿ ಎಲೆ ಅಡಿಕೆ, ಒಂದು 10 ರೂಪಾಯಿದ್ದು 2 ತಂಬಾಕು ಚೀಟ್ ತೊಂಬಾರ ಮೊಮ್ಮಗನೇ. ತಂಬಾಕು ಚೀಟ್ ಹಾಕೊಂತೀಯಾ? ತಡಿ ಹೇಳ್ತೇನೆ ಅವನ ಮುಂದೆ. ಅವು ಬೈತಾಳ ನೋಡು, ತಂಬಾಕು ಚೀಟ್ ಹಾಕೊಂಡ್ರೆ ಹಾಕೋಬೇಡ ಅಂತದನ್ನ. ಅಯ್ಯೋ ಏನಾಗಲ್ಲ, ತೊಗೊಂಬರಾಗ ಮೊಮ್ಮಗನೇ. ಯಪ್ಪ ಊರು ಹೋಗು ಕಾಡು ಬಾ ಅಂತತಿ. ಈ ವಯಸ್ಸಿನಾಗ ನಾನು ತಂಬಾಕು ಹಾಕ್ಕೊಂಡ್ರೇನು ಹಾಕ್ಕೊಳ್ಳಿಲ್ಲ ಅಂದ್ರೇನು ಏನೂ ಆಗಲ್ಲ. ಒಂದಿಟ್ಟು ತಂದು ಕೊಡು. ಏನು ನಿಮ್ಮ ಅವ್ನ ಮುಂದೆ ಹೇಳಬೇಡ. ಒಂದು 10 ರೂಪಾಯಿ ನನಗೆ ಕುರ್ಕುರಿ ತಿನ್ನಕ್ಬೇಕಂತ ಇಸ್ಕೊಂಡು ನಾನು ತಂಬಾಕು ಚೀಟ್ ತಂದು ಕೊಡ. ಮತ್ತು ಇವ್ರಿಗೆ ಗೊತ್ತಾತಂದ್ರೆ ಬಾಯಿ ಮಾಡ್ತಾರೆ. ಅದಕ್ಕೆ ಹಲ್ಲು ಹೊಡ್ತಾ ಅಂದ್ರೆ ಹೊಡ್ತಾ. ನಿನಗೆ ಗೊತ್ತಾಕಿತ್ತು, ನಿಂಗೇನಾರ ಬಂದಿತ್ತಂದ್ರೆ ಗೊತ್ತನ. ಅದಕ್ಕೆ ಅಮ್ಮ ಅಂದ್ರೆ ನಿಂಗೆ ಪ್ರೀತಿ ಇಲ್ಲೋದಿಲ್ಲ. ಈ ಮುದಿಗೆ ಒಂದು ಸಾತ್ರ ಸಾಕನ್ನಂಗೆ ಆಗೈತೆ ನಿಮ್ಮ ಎಲ್ಲರಿಗೆ. ಏನು ಬೇ ಅದು? ಆ ಹುಡುಗನ ತಲೆ ತಿನ್ನಾಕತ್ತಿಯಲ್ಲ, ಈಕೆ ಬೇಕು ಬಂದ್ಲು. ಒಂದು 30 ರೂಪಾಯಿ ಕೊಡ ಹುಡುಗನ ಕೈಯಾಗ. ನಾನು ಒಂದು ಎಲೆ ಅಡಿಕೆ ತರಿಸ್ಕೋತೀನಿ. ನಾನು ಕುಟಾವಣಿ ಒಳಗೆ ಕುಟ್ಟಾರ ಹಾಕೋತೀನಿ. ಬಾಯಿ ಅನ್ನೋದು ಎಲೆ ಅಡಿಕೆ ಇಲ್ದಂಗೆ ಆಗಿ ಒಂದು ನಮೂನಿ ಆಗೈತತ್ತಾಗ. ಅದಕ್ಕೆ ಒಂದು ಎಲೆ ಅಡಿಕೆ ತರಿಸ್ಕೋತೀನಿ. ಒಂದು 30 ಕೊಡ. ನನ್ನ ಕಡೆ 30 ಇಲ್ಲ, ಒಂದು 20 ರೂಪಾಯಿ ಐತೆ ಕೊಡ್ಲಾ? ಚಿಲ್ಲರ್ ಇಲ್ಲ, ಉಳಿದಿದ್ದು ಸಂಘ ಕಟ್ಟ ರೊಕ್ಕ ಇಟ್ಟೇನಿ. ಅದಕ್ಕೆ ಅಯ್ಯೋ ಕೊಡ, ಒಂದು 30 ಕೊಡು. ಏನಿಲ್ಲ ಅಂತ ನಾಟಕ ಮಾಡ್ಬೇಡ, ಹಂಗೆಲ್ಲ ಗೊತ್ತಾಕತಿ. ಏನು 1-2 ತಂಬಾಕು ಚೀಟ್ ತರಿಸ್ಕೊಂತೀನಿ, ಕೊಡು 30 ರೂಪಾಯಿ. ಅದಕ್ಕೆ ನಂಗೆ ಗೊತ್ತಿದ್ದೆ ಕೊಡಲ್ಲ ಅಂತ ಹೇಳಿದ್ದು. ಇವರಿಗೆ ಫೋನ್ ಹಚ್ಚಿ ಹೇಳ್ತೇನೆ. ಏನು ಒಂದು 25 ಎಲೆ, 100 ಗ್ರಾಮ್ ಅಡಿಕೆ ತೊಗೊಂಬ, ನುಚ್ಚು ತೊಗೊಂಬ ಅಂತ ಹೇಳ್ಬಿಡ್ತೇನೆ. ಕುಟಾಣಿ ಒಳಗೆ ಕುಟ್ಟ ಚಿಂತಿನೇ ಇರಂಗಿಲ್ಲ. ಏನಂತೆ? ಅಯ್ಯೋ ದೇವ್ರೇ, ಏನಾಗಲ್ಲ, ಒಂದು ತಂಬಾಕು ಚೀಟ್ ತರಿಸ್ಕೊಡ. ಹಾಕ್ಕೋಬಾರ್ದೇ, ತಂಬಾಕು ಹಾಕ್ಕೊಳ್ಳೋದ್ರಿಂದ ಕ್ಯಾನ್ಸರ್ ಬರ್ತದಂತ. ಆಮೇಲೆ ಆರೋಗ್ಯಕ್ಕೆ ಒಳ್ಳೇದಲ್ಲ. ಅದು ನೋಡ್ತಿಲ್ಲ ಅಡ್ವರ್ಟೈಸ್ ಒಂದು. ಆಕೆ ಎಲ್ಲವೂ ತಂಬಾಕು ನನ್ನ ಜೀವನವನ್ನೇ ಹಾಳು ಮಾಡಿತ್ತು, ಎಲ್ಲವೂ ಚೆನ್ನಾಗಿಯೇ ಇತ್ತು, ಗಂಡ ಇದು ಮಕ್ಕಳು ಆಮೇಲೆ ಕತ್ತರಿಸಿ ತೆಗಿಬೇಕಾತು ಅಂತೇಳೆಲ್ಲ ಅಡ್ವರ್ಟೈಸ್ ಬರ್ತದೆ. ನೋಡ್ತೀಯಾ ಇಲ್ಲ? ಎಲ್ಲ ನೋಡಿನು ಮತ್ತೆ ಹಿಂಗೆ ಮಾಡ್ತೀನಿ ನೀನು. ಬೇಡ, ಸುಮ್ಮನಿರು. ಅಯ್ಯೋ ಪುಣ್ಯತ್ಗಿತ್ತಿ, ನಾನೇನು ಹಿಂದೆ ಬಾಳ್ದಷ್ಟು ಮುಂದೆ ಬಾಳ್ಬೇಕಾಗೈತೆ. ಏನು ಊರೋಗು ಕಾಡ್ಬಾ ಅಂತತಿ. ಏನು ಇದೊಂದು ವರ್ಷಕ್ಕೆ ಸಾಯ್ತೇನೋ, 3 ವರ್ಷಕ್ಕೆ ಸಾಯ್ತೇನೋ ಗೊತ್ತಿಲ್ಲ. ಏನು ನೀ ಸುಮ್ಮನೆ ಕಿರಿಕಿರಿ ಮಾಡ್ಬೇಡ. ನನಗೆ ತಂಬಾಕು ಚೀಟ್ ತರಿಸ್ಕೊಡು. ಏನು ನನ್ನ ಮೊಮ್ಮಗಳೊಂದು ಡಾಕ್ಟ್ರ್ ಆಗೈತಿ. ಅದು ಏನು ಮೊಮ್ಮಗಳು ಟ್ರೀಟ್ಮೆಂಟ್ ಕೊಟ್ಟು ನಾನು ಉಳಿಸ್ಕೊಂತಾಳು, ಏನು ಹಿಂಗೆ ಸಾಯಕ್ಕೆ ಬಿಡ್ತಾಳು, ಯಾರಿಗೆ ಗೊತ್ತು? ಉಳಿಸ್ಕೊಂತಾಳ ತೋಬೆ. ಈಗ ಡಾಕ್ಟ್ರ್ ಆಗತ್ಲೆ ಫಸ್ಟ್ ಚುಚ್ಚ ಚೂಜಿನೇ ನಿನಗೆ ಆತಾ. ಏನು ಈಗ ಸುಮ್ಮನೆ ಒದರ್ಬೇಡ, ಆರಾಮಾಗಿರು. ತಂಬಾಕು ಚೀಟ್ ಹಾಕೋಬೇಡ. ನೀ ತಂಬಾಕು ಹಾಕೊಂಡೆ ಅಂತ ಆಕಿ ಗೊತ್ತಾದ್ರೆ ಆಕಿನೂ ಬೈತಾಳು ನೋಡು. ಮತ್ತೆ ಆಕಿ ಮುಂದೆ ನೀನು ಯಾಕೆ ಹೇಳ್ತೀಯ? ಹೇಳಕ್ಕೆ ಹೋಗ್ಬೇಡ.
ನಾನು ಹೇಳ್ತೀನಿ. ಏನಾರ ಮಾಡ್ಕೊರವ ಯವ್ವ, ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಅದನ್ನ ಮಾಡಕತ್ತೀರಿ. ನಾ ಸಾಯದ ಬೇಕಾಗಿತ್ತು ನಿಮ್ಗೆ. ಒಂದು 10 ರೂಪಾಯಿ ನನಗೆ ಈ ಮುದುಕಿಗೆ ಯಾಕೆ ಖರ್ಚು ಮಾಡ್ಬೇಕು ಅಂತೀರಿ ನೀವೆಲ್ಲರೂ ಸೇರಿ. ಅದಕ್ಕೆ ಸುಳ್ಳ ತಂಬಾಕು ಚೀಟ್ ಹಾಕೊಂಡ್ರೆ ಅದಾಕತಿ ಇದಾಕತಿ ಅಂತೀರಿ. ತಂದು ಕೊಡಕ್ಕೆ ಮನ್ಸಿರಂಗಿಲ್ಲ ನಿಮಗೆ, ನನಗೆಲ್ಲ ಗೊತ್ತಾಕತಿ. ನಂದು 2,000 ರೂಪಾಯಿ ತಿಂಗಳ ಬರ್ತೈತಿ, ಅದನ್ನು ಬಿಡಂಗಿಲ್ಲ. ATM ಕಾರ್ಡ್ ತನ್ನ ಕಡೆನೇ ಇಟ್ಕೊಂಡಾನ. ಅಲ್ಲಿ ಬರ್ತಿದ್ದಂಗೆ ತೆಗಿಸ್ಕೊಂಬರ್ತಾನೆ, ಅಲ್ಲಿ ಬರ್ತಿದ್ದಂಗೆ ತೆಗಿಸ್ಕೊಂಬರ್ತಾನೆ. ನಂದು 2,000 ರೂಪಾಯಿ ನನಗೆ ಕೊಟ್ಬಿಡ್ರಿ ತಿಂಗಳ. ನಾನು ಏನಾರ ಯಾಕೆ ತಗೊಲಿ, ಏನಾರ ಯಾಕೆ ಮಾಡಲಿ, ಯಾರು ಕೇಳಕ್ಕೆ ಬರಬೇಡ್ರಿ. ಅಯ್ಯೋ ದೇವ್ರೆ, ಹಣ್ಣದು ತಂದು ಕೊಡ್ತೈತಿ ತಿನ್ನಂಗಿಲ್ಲ, ನೀನು ಎಟ್ ಮಾತಾಡ್ತಿ ಅಂತ ನಾನು. ಆತ ನಿನ್ನ ಮಗ ಬಂದಿದ್ದು ಏನಾರ ಮಾಡ್ಕೊ. ಅಲ್ಲ ನೀನು ಮೊಮ್ಮಗಳು ಬೇರೆ ಯಾವ್ದಾರು ಹೊರಗಿನ ಸೊಸಿ ತಂದ್ರೆ ಮಾತು ಕೇಳಂಗಿಲ್ಲ ಅಂತೇಳಿ ಮನ್ಯಾನ ಮೊಮ್ಮಗಳನ್ನ ತೊಗೊಂಡ್ರೆ ನೀ ಹೊರಗಿನಕ್ಕಿಂತ ಬಲಾವ. ಮೊಮ್ಮಗಳಾಗಿದ್ದಕ್ಕೆ ನಮ್ಮ ಅಮ್ಮಗೆ ಏನಾಗದು ಬೇಡ, ಆರಾಮಾಗಿರ್ಲಿ ಅಂತೇಳಿ ಹೇಳ್ತೇನೆ. ನೀನು ಕೇಳ್ಬೇಕಲ್ಲ ನನ್ನ ಮಾತು. ಬಾರ ರೊಕ್ಕ ಕೊಡ್ತೇನೆ, ನಿಮ್ಮ ಅಮ್ಮಗೆ ತಂಬಾಕು ಚೀಟ್ ತಂದು ಕೊಡು. ನಿಮ್ಮ ಅಪ್ಪ ಬಂದಿಂದ ಅವರೇ ಏನಾರ ಯಾಕೆ ಮಾತಾಡ್ಕೊಲಿ.